next concept is that is 2.7 potential energy of a system of charges. So we know the definition of this potential and potential difference. That is, potential is nothing but water, that is V is equal to W divided by Q, right? So this is the potential. So potential difference, that is dV is the potential difference, is equal to W divided by Q. Okay, so from these expressions we can write the formula of work done. So ಹಾಗಾದ್ರೆ ಈ ಡೆಫಿನಿಷನ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದ್ರದ್ದು ಡೆಫಿನಿಷನ್ಸ್ ನಮ್ಗೆ ಗೊತ್ತಿದೆ. ಸೊ V is equal to W divided by Q ಅಂತ ಹೇಳ್ತೀವಿ. ಹಾಗಾದ್ರೆ ಫ್ರಮ್ ದೀಸ್ ಟು ಎಕ್ಸ್ಪ್ರೆಷನ್ಸ್ ವಿ ಕ್ಯಾನ್ ರೈಟ್ ದ ವರ್ಕ್ ಡನ್ is equal to ರೈಟ್ ಟೆಸ್ಟ್ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಅಂತ ನಾವೇನಪ್ಪ ಅಂತ ಹೇಳಿದ್ರೆ ಬರೀಬಹುದು. ವೇರ್ W stands for what? That is work done. Work done from an external agency or external work done ಕೂಡ ಅಂತ ನಾವೇ ಕರಿಬಹುದು. Where this Q stands for what? This is the test charge. Test charge, and V is the potential due to the source charge. This potential or potential difference. Potential due to source charge. ಸೋರ್ಸ್ ಚಾರ್ಜ್ ಅಂತ ನಾವು ಹೇಳಿ ಕರಿತೇವೆ, ಅಥವಾ ಪಾಯಿಂಟ್ ಚಾರ್ಜ್ ಕೂಡ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾದ್ರೆ ಈ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಡ್ಯೂ ಟು ದಿ ಸೋರ್ಸ್ ಚಾರ್ಜ್. ಇಲ್ಲೊಂದು ಸೋರ್ಸ್ ಚಾರ್ಜ್ ಇದೆ. ಈ ಸೋರ್ಸ್ ಚಾರ್ಜ್ ದಿಂದ ಒಂದು ಆರ್ ಅನ್ನೋ ಡಿಸ್ಟೆನ್ಸ್ ದಲ್ಲಿ ಪಾಯಿಂಟ್ ಪಿ ಇದೆ, ರೈಟ್? ಸೊ ಪಿ ಇಸ್ ಅ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದಿ ಸೋರ್ಸ್ ಚಾರ್ಜ್. ದಿಸ್ ಇಸ್ ದಿ ಸೋರ್ಸ್ ಚಾರ್ಜ್. At this point P, we have the potential due to the source charge is, that is V is equal to 1 divided by 4 pi epsilon naught, that is Q1 divided by R. Another expressions kuda navenpa anta helidre madidívi. So we know very well, if the distance R is equal to infinity, so if we put the value of R is equal to infinity, then V is equal to 0. It means what? At an infinite distance, the electric field and electric potential, at infinity the electric field and electric potential is equal to 0 ಅಂತ ನಾವು ಹೇಳಿ ಕರಿತೀವಿ. ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರ್ತಿತ್ತಪ್ಪ ಅಂತ ಹೇಳಿದ್ರೆ 0 ಆಗಿರ್ತೈತಿ ಅನ್ನೋದು ಕೂಡ ನಮಗೆ ಏನಿದೆ ತಿಳಿದಿದೆ, ರೈಟ್? ಸೊ ದೀಸ್ ಕಾನ್ಸೆಪ್ಟ್ಸ್ we should remember. ಸೊ ಹಾಗಾದ್ರೆ ಈ ಇನ್ಫೈನೈಟ್ ದಲ್ಲಿರ್ತಕ್ಕಂತಹ ಚಾರ್ಜಸ್ ಅನ್ನ ನಾವೇನಪ್ಪ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇರ್ಬೋದು, ಅಥವಾ ಗಿವನ್ ಪೊಸಿಷನ್ ಇರ್ಬೋದು, ಅಥವಾ ಸ್ಪೆಸಿಫೈಡ್ ಲೊಕೇಶನ್ ಇರಬಹುದು. ಆ ಒಂದು ಲೊಕೇಶನ್ಸ್ಗೆ ನಾವು ತರಬೇಕಂದ್ರೆ ನಾವೇನು ಮಾಡಬೇಕಾಗ್ತೈತಿ? ವರ್ಕ್ ಮಾಡಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್, ಸೊ ಸಮಥಿಂಗ್ ವಿ ಶುಡ್ ಬ್ರಿಂಗ್ ಫ್ರಮ್ ಸಮ್ವೇರ್. We have to work on that object to bring that object to our desired locations. ಅಂದರೆ ನಾವೀಗ ಯಾವುದೇ ಒಂದು ವಸ್ತು ಆಗಿರ್ಬೋದು, ಏನಾದರೂ ನಾವು ತರಬೇಕಪ್ಪ ಅಂತ ಹೇಳಿದರೆ ಅದ್ರ ಮೇಲ್ಗಡೆ ನಾವೇನು ಮಾಡಬೇಕಾಗ್ತೈತಿ? ಕೆಲಸ ಮಾಡಬೇಕಾಗ್ತೈತಿ, ರೈಟ್? ಸೊ ಹಾಗಾದರೆ ನಾವು ಮಾಡಿದಂತಹ ಕೆಲಸನೇ ಇಲ್ಲಿ ಏನಾಗಿ ಸ್ಟೋರ್ ಆಗಿರ್ತೈತಿ ಅಂದರೆ ಎನರ್ಜಿಯಾಗಿ ಸ್ಟೋರ್ ಆಗಿರ್ತೈತಿ. ನಾವು ಏನಪ್ಪ ಅಂತ ಹೇಳಿದರೆ ಈ ಫಸ್ಟ್ ಇಯರ್ದಲ್ಲಿ ವರ್ಕ್, ಪವರ್, ಎನರ್ಜಿ ಅನ್ನೋ ಕಾನ್ಸೆಪ್ಟದಲ್ಲಿ ನಾವು ಕಲ್ತಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ, ದಟ್ ಈಸ್ ವರ್ಕ್ ಎನರ್ಜಿ ಥಿಯರಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಾವು ಫಸ್ಟ್ ಇಯರ್ದಲ್ಲಿ ಕಲ್ತಿದ್ದೀವಿ. ಸೊ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವೇನು ಕರಿತೇವಲ್ಲ, ಸೊ ಹಾಗಾದ್ರೆ ದ ಡೆಫಿನಿಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ, ಇದಕ್ಕೆ ನಾವು ಕಂಪ್ಲೀಟ್ ಆಗಿ ಹೇಳ್ಬೇಕಾದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಕರಿತೀವಿ. ಎಲೆಕ್ಟ್ರಿಕ್ potential energy. ಸೊ ಇದನ್ನ ನಾವು ಯು ದಿಂದ ರಿಪ್ರೆಸೆಂಟೇಷನ್ ಕೊಡ್ತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ಹಿಯರ್ ದ Q is a charge. Initially it is at infinity.
ಸೊ ಹಾಗಾದರೆ ಈ ಕ್ಯೂ ಅನ್ನೋ ಚಾರ್ಜು ಇನಿಷಿಯಲಿ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿದೆ. ಸೊ ಹಾಗಾದರೆ ಈ ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿರ್ತಕ್ಕಂತಹ ಈ ಚಾರ್ಜನ್ನು ನಾವು ಒಂದು ಲೊಕೇಶನನ್ನು ನಾನೇನು ಮಾಡ್ಕೋತೀನಿ, ಪಾಯಿಂಟ್ ಮಾಡ್ಕೋತೀನಿ. ಸೊ ದಿಸ್ ಈಸ್ ಅವರ್ ಗಿವನ್ ಪೊಸಿಷನ್ ಆರ್ ಗಿವನ್ ಲೊಕೇಶನ್. ದಿಸ್ ಇಸ್ ದಿ ಗಿವನ್ ಲೊಕೇಶನ್ ಆರ್ ಪೊಸಿಷನ್ ಕೂಡ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಸೊ ಹಾಗಾದರೆ our job is to bring this charge from infinity to this given position. ಸೊ ಹಾಗಾದರೆ ಏನು ಮಾಡಬೇಕಾಗ್ತಿತ್ತು, ನಾವು ಈ ಚಾರ್ಜನ್ನು ಹಿಡ್ಕೊಂಡ್ಬಿಟ್ಟು ದುಗ್ಗಿಸ್ಕೊಂತ ಅಥವಾ ಈ ಚಾರ್ಜನ್ನ ಮೂವ್ ಮಾಡ್ಕೊಂತ ತೊಗೊಂಡ್ಬಂದು ಈ ಒಂದು ಪಿ ಅನ್ನೋ ಪೊಸಿಷನ್ಸ್ ಏನಿದೆಯಲ್ಲ ಈ ಪೊಸಿಷನ್ಸ್ ಮೇಲ್ಗಡೆ ನಾವು ಇಡಬೇಕಾಗ್ತೈತಿ. ಸೊ ಹಾಗಾದರೆ ಇಲ್ಲಿಂದ ನಾನು ಇಲ್ಲಿಗೆ ತೊಗೊಂಬಂದು ಇಡಬೇಕಾದ್ರೆ ವಿ ಹ್ಯಾವ್ ಟು ವರ್ಕ್ ಡನ್, ದಟ್ ಈಸ್ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಇಲ್ಲಿ ಮೆಕ್ಯಾನಿಕ್ಸ್ದಲ್ಲಿ. ಇನ್ ಮೆಕ್ಯಾನಿಕ್ಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ವಾಟ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. In the electrostatic, the same work done we can write that is equal to Q into V ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ work done is equal to what? That is Q, that is the work on the test charge Q, and V is the potential due to the some other source charges ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾಗಿ ದ ಡೆಫಿನಿಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ವರ್ಕ್ ಡನ್ in bringing a test charge from infinity to the given position is called what? Electric potential energy ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಹೇಳಿದ್ರೆ ಏನು ಹೇಳ್ಬೋದು, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದಿ ಚಾರ್ಜಸ್, work done in bringing the charges from infinity to given position. So this is called what? Electric potential energy of a ಚಾರ್ಜ್ ಅಂತ ಹೇಳ್ಬೋದು. ಅಥವಾ ನಾವಿಲ್ಲಿ ಸಿಂಗಲ್ ಚಾರ್ಜ್ ಬಿಟ್ಟು ನಾವು ಏನಪ್ಪ ಅಂತ ಹೇಳಿದರೆ ಮೋರ್ ನಂಬರ್ ಆಫ್ ಚಾರ್ಜಸನ್ನು ಕನ್ಸಿಡರ್ ಮಾಡಿದರೆ ದಟ್ ಈಸ್ ದಿ ಸಿಸ್ಟಮ್ ಆಫ್ ಚಾರ್ಜಸ್, ಪಾಯಿಂಟ್ ಚಾರ್ಜಸ್ ಕೂಡ ಅಂತ ನಾವು ಹೇಳಿ ಕರಿಬಹುದು. ದಿಸ್ ಈಸ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಇಫ್ ಯು ಕನ್ಸಿಡರ್ ಎ 2 point charges. ಸೊ ಹಾಗಾದರೆ ಲೆಟ್ ಅಸ್ ಇಮ್ಯಾಜಿನ್ ದೋಸ್ 2 point charges ಆರ್ ಇನಿಷಿಯಲಿ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಹಾಗಾದರೆ ಇಲ್ಲಿ ಎರಡು ಏನಪ್ಪ ಅಂತ ಹೇಳಿದರೆ ಚಾರ್ಜಸ್ಸನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ. ಸೊ ಹಾಗಾದರೆ ಎರಡು ಚಾರ್ಜಸ್ಸು ಇನಿಷಿಯಲಿ ಎಲ್ಲಿದ್ದಾವು, ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿ ಇದ್ದಾವು. So initially these 2 point charges are initially at infinite distance. Let us say Q1 is the first charge and Q2 is the second charge initially at infinity. So we know very well initially at infinity andre electric field is 0 and electric potential is also 0 at infinite distance, right? So we should bring these 2 charges to a given positions, right? ಸೊ ಹಾಗಾದರೆ ಇವೆರಡು ಚಾರ್ಜಸ್ಸನ್ನು ನಾವು ಇನ್ಫೈನೈಟ್ ಡಿಸ್ಟೆನ್ಸ್ನಿಂದ ಏನಪ್ಪ ಅಂತ ಹೇಳಿದರೆ ನಮಗೆ ಕೊಟ್ಟಂಥ ಗಿವನ್ ಪೊಸಿಷನ್ಸಿಗೆ ತೊಗೊಂಬಂದು ನಾವೇನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಸೊ ಹಾಗಾದರೆ ಲೆಟ್ ಅಸ್ ಕನ್ಸಿಡರ್, ಸೊ ದಿಸ್ ಈಸ್ ದಿ ಸ್ಪೇಸ್, ಹಿಯರ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಮೀನ್ಸ್ ವಾಟ್? ಸೊ ಇಲ್ಲಿ ನಾನು ಈ ಸ್ಪೇಸನ್ನ ಕನ್ಸಿಡರ್ ಮಾಡ್ಕೋತೀನಿ. ಹಾಗಾದರೆ ಈ ಸ್ಪೇಸ್ದಲ್ಲಿ ಯಾವುದೇ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, 0 ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾದರೆ ಹಿಯರ್ ಐ ಕನ್ಸಿಡರ್ ದಿ 2 ಲೊಕೇಶನ್ಸ್, ಲೊಕೇಶನ್ A and location B. So these 2 locations are in the space where the electric field and electric potential is 0. So andre in the absence of external electric field,
ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾದ್ರೆ ಈ ಎ ಮತ್ತು ಬಿ ಅನ್ನೋದು ಎರಡು ಲೊಕೇಶನ್ಸ್ ಏನಿದಾವಲ್ಲ, ಈ ಲೊಕೇಶನ್ಸ್ ಅಲ್ಲಿ ಇದಾವಪ್ಪ ಅಂತ ಹೇಳಿದ್ರೆ ಇದು ಒಂದು ಪ್ಲೇಸು. ಹಾಗಾದ್ರೆ ಈ ಪ್ಲೇಸ್ ನಲ್ಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಇರುವುದಿಲ್ಲ. ಓಕೆ ಫೈನ್. ಸೊ ಹಾಗಾದ್ರೆ ಫಸ್ಟ್ ಐ ಹ್ಯಾವ್ ಟು ಮೂವ್ ದಿಸ್ q1 ಚಾರ್ಜ್ ಫ್ರಮ್ ಇನ್ಫೈನೈಟ್ ಟು ಪಾಯಿಂಟ್ ಎ. ಸೊ ಹಾಗಾದ್ರೆ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ q1 ಚಾರ್ಜ್ ಅನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ದಿಂದ ನಾನು ಎ ಪಾಯಿಂಟಿಗೆ ತಗೊಂಡ್ಬಂದು ನಾನು ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಸೊ ಹಾಗಾದ್ರೆ ಈ ಎ ಮತ್ತು ಬಿ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ನಾನೇನಂತ ತಗೋತೀನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆರ್ ಅಂತ ನಾವು ಹೇಳಿ ಕರಿತೀವಿ. ಆರ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಗಿವನ್ ಲೊಕೇಶನ್ಸ್. ಓಕೆ, ಸೊ ಆರ್ ಈಸ್ distance between two given points. ಸೊ ಹಾಗಾದ್ರೆ ಇವೆರಡು ಏನಪ್ಪಾ ಅಂತ ಹೇಳಿದ್ರೆ ಇವೆರಡು ಗಿವನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಾವು ಪೊಸಿಷನ್ಸ್ ವೆಕ್ಟರ್ ಕೂಡ ನಾವು ಇದನ್ನ ತಗೋಬಹುದು. r1 ಅಂತ ಹೇಳಿದ್ರೆ ಇಲ್ಲಿಂದ ಎ ದಿಂದ ಬಿ ಕಡೆ ಡೈರೆಕ್ಷನ್ಸ್ ಅನ್ನ ತೋರಿಸಿದ್ರೆ ದಿಸ್ ಇಸ್ ದಿ ಪೊಸಿಷನ್ ವೆಕ್ಟರ್ r1. ಅದೇ ಬಿ ದಿಂದ ನಾವು ಏನು ಎ ಕಡೆ ತೋರಿಸಿದ್ರೆ ಪೊಸಿಷನ್ ವೆಕ್ಟರ್ r2 ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಸೊ ದೀಸ್ ಟು ಆರ್ ದಿ ಪೊಸಿಷನ್ ವೆಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ. ಈ ಡಿಸ್ಟೆನ್ಸ್ ನ ಈ ರೀತಿ ಕೂಡ ನಾವು ಬರ್ಕೋಬಹುದು. ದಿಸ್ ಇಸ್ 1 2 r12 ಅಂತಾನು ಕೂಡ ನಾವು ಹಾಕೋಬಹುದು, ಅಥವಾ r ಅಂತನಾದ್ರೂ ಕೂಡ ನಾವೇನ್ ಮಾಡ್ಕೋಬಹುದು, ಇಟ್ಕೊಂಡ್ಬಿಡಬಹುದು. r ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಕನ್ಫ್ಯೂಷನ್ಸ್ ಬೇಡ. ಸೊ ಹಾಗಾದ್ರೆ AB are the two locations in the absence of electric field, right? And R is the distance between these two points. Now, the first thing is we have to bring this Q1 from infinity to A point. So, ಹಾಗಾದ್ರೆ ಈ Q1 ಚಾರ್ಜಸ್ ನಾನು ಎಲ್ಲಿ ತಗೊಂಡ್ಬರ್ಬೇಕು, ಈ ಇನ್ಫೈನೈಟ್ ಡಿಸ್ಟೆನ್ಸ್ ದಿಂದ ಹಿಡಿದ್ಬಿಟ್ಟು ಎ ಪಾಯಿಂಟಿಗೆ ತಗೊಂಡ್ಬರ್ಬೇಕಪ್ಪ ಅಂದ್ರೆ I have to work on this Q1 charge. Just observe here. So A and B are the locations. In that locations there is no electric field. What it means, there is no oppositions to the move of this test charge or a point charge. ಸೊ ಹಾಗಾದ್ರೆ ಈ ಒಂದು ಪಾಯಿಂಟ್ ಚಾರ್ಜ್ ನಾನು ಇನ್ಫೈನೈಟ್ ದಿಂದ ಎ ಪೊಸಿಷನ್ಸ್ ಗೆ ತರಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಪೋಸಿಷನ್ಸ್ ಇರೋದಿಲ್ಲ. ದೇರ್ ಈಸ್ ನೋ ಅಪೋಸಿಷನ್ಸ್ ಟು ಮೂವ್ ಅ q1 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಅ ಪಾಯಿಂಟ್ ಎ. ದೇರ್ಫೋರ್ ದ ವರ್ಕ್ ಡನ್ ಟು ಬ್ರಿಂಗ್ ದಟ್ q1 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಎ ಈಸ್ 0. ಸೊ ಹಾಗಾದ್ರೆ ಇಲ್ಲಿ ನಾವು ಏನಂತ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀವಪ್ಪ ಅಂತ ಹೇಳಿದ್ರೆ ಈ q1 ಚಾರ್ಜ್ ನ ಇನ್ಫಿನಿಟಿ ದಿಂದ ಎ ಪಾಯಿಂಟ್ಗೆ ನಾವು ತರಬೇಕಾದ್ರೆ ಈ ಪೊಸಿಷನ್ಸ್ ದಲ್ಲಿ ಯಾವುದೇ ರೀತಿಯಾದಂತಹ ಅಪೋಸಿಷನ್ ಇರೋದಿಲ್ಲ. ಸೊ ಹಾಗಾಗಿ ನಾವು q1 ಮೇಲ್ಗಡೆ ಮಾಡದಂತಹ ವರ್ಕ್ ಡನ್ ಅನ್ನ ನಾವು 0 ಅಂತ ತಗೋತೀವಿ. ದಟ್ ಈಸ್ ವರ್ಕ್ ಡನ್ ಆನ್ ಎ q1 ಟು ಮೂವ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಎ ಈಸ್ 0. ಸೊ ಹಾಗಾದ್ರೆ ಇಲ್ಲಿ ಯಾವ ಚಾರ್ಜ್ ಅನ್ನ ತಗೊಂಡ್ಬಂದ್ವಿ, ನಾವು q1 ಅನ್ನ ತಗೊಂಡ್ಬಂದ್ಬಿಟ್ಟು ಎ ಪೊಸಿಷನ್ಸ್ ಮೇಲ್ಗಡೆ ಪ್ಲೇಸ್ ಮಾಡಿದ್ವಿ. ನಾವು q1 is at point A. Now this q1 produces the electric field around it. So ಹಾಗಾದ್ರೆ ನಮಗೆ ಗೊತ್ತಿದೆ the charge will produce the electric field around it. Now the q1 is at a point A, therefore that q1 produces the electric field around it. ಈ q1 ಅದ್ರ ಸುತ್ತಲೂ ಒಂದು electric field ಅನ್ನ ಪ್ರೊಡ್ಯೂಸ್ ಮಾಡಿಬಿಡ್ತೈತಿ. ಹಾಗಾದ್ರೆ so this B is now inside the electric field. The electric field is produced by this q1. Electric field is produced by q1. Therefore, at a r distance, right? So the B is inside the electric field. Therefore, the electric potential, right? So the electric potential, this potential is produced by this q1. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ ಇರ್ತೈತಿ. ಹಾಗಾದ್ರೆ ದಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಪ್ರೊಡ್ಯೂಸ್ಡ್ ಆರ್ ಜನರೇಟೆಡ್ ಬೈ ದಿಸ್ q1. ದೇರ್ಫೋರ್ ಅಟ್ ಅ ಪಾಯಿಂಟ್ ಬಿ v1 is the potential produced by this q1, where 1 indicates what? This is the potential produced by the first charge, that is equal to 1 divided by 4 pi epsilon naught
that is Q1 is the source charge divided by the distance is R. So let us say this is equation number 1 and this is the potential produced by the Q1 at a point B. Right. This is our first step. Second step, we have to move Q2 from infinity to point B. So in order to move this Q2 from infinity to point B, there is an electric field. This electric field opposes that Q2. Therefore, we have to work against that electric field which is produced by this Q1. Andre, ಈ Q2 ಚಾರ್ಜಸ್ ನಾವು ಇನ್ಫೈನೈಟ್ ಡಿಸ್ಟೆನ್ಸ್ ದಿಂದ ಈ ಬಿ ಪಾಯಿಂಟಿಗೆ ತಗೊಂಡ್ಬಂದು ನಾನು ಪ್ಲೇಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ Q1 ಆಲ್ರೆಡಿ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ Q2 ನ ಅಪೋಸ್ ಮಾಡ್ತೈತಿ. ಹಾಗಾಗಿ ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ ಇದಕ್ಕೆ ಅಪೋಸಿಟ್ ಡೈರೆಕ್ಷನ್ಸ್ ದಲ್ಲಿ ನಾವೇನ್ ಮಾಡಬೇಕಾಗ್ತೈತಿ, ವರ್ಕ್ ಅನ್ನ ಮಾಡಬೇಕಾಗ್ತೈತಿ. ಸೊ ಹಾಗಾಗಿ ನಾವೇನಪ್ಪ ಅಂತ ಹೇಳಿದ್ರೆ ಬರಿಬಹುದು ವರ್ಕ್ ಡನ್ ಇನ್ ಬ್ರಿಂಗಿಂಗ್. Second step, work done in bringing the charge Q2 from infinity to the point Q2 from infinity to the B, point B, right? Infinity to the point B. So how we know the expression of work done, that is W is equal to Q into V. This is the general expression of the work done. So here we work on the Q2 charge and at a point B the potential is V1. We have the value of V1, right? Therefore here Q2 1 divided by 4 pi epsilon naught Q1 divided by R. So we can write this work done, W is equal to 1 divided by 4 pi epsilon naught Q1 Q2 divided by R. So this work is stored as the potential energy ಅಂತ ನಾವು ಹೇಳ್ಕರಿತೀವಿ, right? This work ಏನಿದೆಯಲ್ಲ ಈ ಕೆಲಸನ ಏನಾಗಿ ಕನ್ವರ್ಟ್ ಆಗಿರ್ತೈತಪ್ಪ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರ್ತೈತಿ. Now Q2 is here. This work done is stored in the charges as potential energy. Therefore we can write this potential energy U is equal to 1 divided by 4 pi epsilon naught Q1 Q2 divided by R. This is the potential energy of a 2-point charges in the absence of electric field. So ಹಾಗಾದ್ರೆ ಇದೇನಪ್ಪ ಅಂತ ಹೇಳಿದ್ರೆ potential energy, this is electric potential energy or electric potential energy of 2-point charges in the absence of external electric field ಅಂತ ನಾವು ಹೇಳ್ಕರಿತೀವಿ. electric potential energy of a 2-point charges in the absence of external electric field. So this is true for any sign of charges. So Q1 Q2 ಸೈನ್ ಏನಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಇರ್ಬೋದು, ಅದು ಪಾಸಿಟಿವ್ ಅರ ಇರ್ಬೋದು, ನೆಗೆಟಿವ್ ಅರ ಇರ್ಬೋದು. ಈ ಫಾರ್ಮುಲಾ ನಾವೇನಪ್ಪ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಕೋಬಹುದು, ರೈಟ್?
So we have the electric potential energy of a 2-point charges in the absence of the external electric field, that is U is equal to 1 divided by 4 pi epsilon naught Q1 Q2 divided by R, where U stands for what? Potential energy. Potential energy, that is electric potential energy, and epsilon naught is permittivity of free space. Permittivity of free space. Q1 and Q2 are point charges. And R is distance between 2-point charges. Right, and sign it of energy is 0. Alright, this expression is true for any sign of Q1 and Q2. Right, it is true for any sign of Q1 and Q2. It is true for any sign of Q1 and Q2. Any sign of Q1 and Q2 ಅಂತ ನಾವು ಹೇಳ್ತೀವಿ. So ಹಾಗಾದರೆ for like charges, we know that for like charges Q1 Q2 is greater than 0. Q1 and Q2 is greater than 0, then the potential energy is positive. Potential energy is positive. Right, so ಹಾಗಾದರೆ ಇಲ್ಲಿ ಲೈಕ್ ಚಾರ್ಜಸ್ ಅಂತ ನಾವು ತೊಗೊಂಡಿವಪ್ಪ ಅಂತ ಹೇಳಿದರೆ ಎರಡು ಪ್ಲಸ್ ಆದರೂ ಇರಬಹುದು ಅಥವಾ ನೆಗೆಟಿವ್ ಚಾರ್ಜ್ ಆದರೂ ಆಗಿರ್ಬೋದು, Q1 Q2. ಸೊ ಈ ಥರ ಏನಪ್ಪ ಅಂತ ಹೇಳಿದ್ರೆ ಅಂತಂದರೆ ಈ ಕೇಸ್ದಲ್ಲಿ ಕೂಡ ನಾವೇನು ಮಾಡ್ಬೋದು, ಸೇಮ್ ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ಕೋಬಹುದು. ಫಾರ್ ಅನ್ಲೈಕ್ ಚಾರ್ಜಸ್, unlike charges, right, this Q1 Q2 is less than 0, then the potential energy is negative. Right, potential energy is negative. Unlike charges ಅಂತ ಹೇಳಿದ್ರೆ that is positive, negative. Right, so here we move this Q2 charge from infinity to this point B. Alright, therefore the right potential energy is positive. In this case, right, we move this negative charge from B to infinity. So here there is a attraction, here is a repulsive force is there, right? Therefore we have to work against that force. These are some points we should remember in this potential energy case. Next concept is potential energy of a system of 3-point charges in the absence of electric field, external electric field. So in the last concept, right, we discussed about the 2-point charges. 2-point charges in the absence of first external electric field. So in this case, we are studying a system of 3-point charges, right, in the absence of external electric field. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, 0 ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಲ್ಲಿ ಇನ್ಫೈನೈಟ್ದಲ್ಲಿ ಇರ್ತಕ್ಕಂಥ ಚಾರ್ಜಸ್ಸನ್ನು ತಗೊಂಡ್ಬಂದು ನಾವೇನಪ್ಪ ಅಂತ ಹೇಳಿದರೆ ಕೊಟ್ಟಂಥ ಗಿವನ್ ಲೊಕೇಶನ್ಸ್ದಲ್ಲಿ
ಅವನ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಆ ಪ್ಲೇಸ್ ಮಾಡೋಕ್ಕೆ ನಾವು ಮಾಡಿದಂತಹ ಕೆಲಸನೇ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಏನಾಗ್ತಾ ಇದೆ, ಸ್ಟೋರ್ ಆಗ್ತಾ ಇದೆ ಅನ್ನೋದನ್ನು ನಾವು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದ 3 point charges, that is Q1, Q2, Q3. So initially at infinite distance, therefore at infinite distance the electric field and electric potential is 0. We know very well, right? So in this case, right here it is a space, right? There is no any electric field. It means there is no any external charges to produce the electric field in this space. So I consider the 3 locations, location A, location B and location C. So these 3 are the given locations. We have to place Q1 on A, Q2 on B, Q3 and C. So let us consider the distance between the A and B is, that is R12 and B to C is R23 and A to C is R13. ಸೊ ಅಂದರೆ ನಾನೀಗ ಎ ಪೊಸಿಷನ್ಸ್ನ 1 ತೊಗೊಂಡು ಬಿನ 2 ಅಥವಾ ಸಿ 3 ಅಂತ ನಾನು ಕನ್ಸಿಡರ್ ಮಾಡಿದ್ನಪ್ಪ ಅಂದರೆ R12 is the distance between from 1 to 2 and it is the distance between 2 to 3 and this is 1 to 3 ಅಂತ ನಾವು ಹೇಳ್ಬೋದು. Okay, fine. So we know very well the work done in bringing the charge Q1 from infinity to A is 0 because there is no any external electric field. Therefore the work done on Q2 to move from infinity to that point A is 0. Now the charge Q1 is at point A. This Q1 produces the electric field around it. Now the point B and point C are inside the electric field. Therefore we can observe the potential at B and potential at C that is produced by this Q1 charge. So ಅಂದರೆ ಈಗ ನಾನು ಫಸ್ಟು ಈ ಇನ್ಫೈನೈಟ್ದಲ್ಲಿರ್ತಕ್ಕಂಥ Q1 ಅನ್ನು ತೊಗೊಂಬಂದು ಎ ಪಾಯಿಂಟ್ ಮೇಲ್ಗಡೆ ನಾನು ಪ್ಲೇಸ್ ಮಾಡಿದೆ. ಸೊ ಹಾಗಾದರೆ Q1 ತೊಗೊಂಬಂದ್ಬಿಟ್ಟು ನಾನು ಎ ಪಾಯಿಂಟ್ ಮೇಲ್ಗಡೆ ಪ್ಲೇಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಿದ್ದಿಲ್ಲ ಇಲ್ಲಿ. ಹಾಗಾಗಿ ನಾನು ಮಾಡಿದಂಥ ಕೆಲಸ ಏನಾಗ್ಬಿಡ್ತು, ಅಲ್ಲಿ 0 ಆಯಿತು, ರೈಟ್. ನೆಕ್ಸ್ಟು ಹಾಗಾದರೆ Q1 ತೊಗೊಂಬಂದು ನಾನು ಇಲ್ಲಿ ಪ್ಲೇಸ್ ಮಾಡಿದರೆ ಈ Q1 ತನ್ನ ಸುತ್ತಲೂ ಏನು ಮಾಡ್ಕೋತೈತಿ, ಒಂದು ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡ್ಕೋತೈತಿ, ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೋತೈತಿ, ಪೊಟೆನ್ಷಿಯಲ್ನ ಏನಪ್ಪ ಅಂತ ಹೇಳಿದರೆ ಪ್ರೊಡ್ಯೂಸ್ ಮಾಡ್ತೈತಿ. ಹಾಗಾದರೆ ಈ ಬಿ ಮತ್ತು ಸಿ ಅನ್ನೋ ಏನಪ್ಪ ಅಂತ ಹೇಳಿದರೆ ಈಗ ಆ ಎಲೆಕ್ಟ್ರಿಕ್ ಫೀಲ್ಡ್ದೊಳಗಡೆ ಬಂದು, ಹಾಗಾದರೆ ಆ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡಿದವರು ಯಾರು, Q1. ಓಕೆ, ಫೈನ್, ದಿಸ್ ಈಸ್ ಅವರ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ವಿ ಹ್ಯಾವ್ ಟು ಬ್ರಿಂಗ್ ದಿ Q2 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು. ಸೊ ಈಗ Q1 ಚಾರ್ಜು ಇನ್ಫೈನೈಟ್ದಿಂದ ಎಲ್ಲಿ ತೊಗೊಂಬಂದು ಪ್ಲೇಸ್ ಮಾಡಿದ್ವಿ, ನಾವು ಎ ಪಾಯಿಂಟ್ ಮೇಲ್ಗಡೆ ಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ ಯಾವ ಚಾರ್ಜನ್ನು ತರಬೇಕು, ನಾವೀಗ Q2 ಚಾರ್ಜನ್ನು ತೊಗೊಂಬಂದು ಬಿ ಪಾಯಿಂಟ್ದಲ್ಲಿ ನಾನು ಪ್ಲೇಸ್ ಮಾಡಬೇಕಂದ್ರೆ ಹಿಯರ್ ದ Q1 ವಿಲ್ ಅಪೋಸ್ ದ್ಯಾಟ್ Q2. Therefore we have to work on the Q2 to move from infinity to point B. Right? So ಹಾಗಾದರೆ ಇಲ್ಲಿ ಏನಂತ ಬರಿಬೋದು, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದಿ Q2. ನೆಕ್ಸ್ಟ್ ಸ್ಟೆಪ್, work done in bringing the Q2 from infinity to B is. So we have the expression of the work done. So ಹಾಗಾದರೆ work done ಅದ ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೇನು, work done is equal to V into Q ಅಂತ ನಾವು ಹೇಳಿ ಕರಿತೀವಿ.
ಸೊ ಹಾಗಾದರೆ ಈ ಬಿ ಪಾಯಿಂಟ್ ಮೇಲ್ಗಡೆ ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡಿದವರು ಯಾರು? Q1. ದೇರ್ಫೋರ್ ಏನು ಬರಿಬೋದು ನಾವಿಲ್ಲಿ? V1 ಅಂತ ಹಾಕ್ಬೋದು. ಸೊ V1 ಇಂಟು Q2 ನಮ್ಗೆ ಗೊತ್ತಿದೆ. ಇದನ್ನು ಹೆಂಗೆ ಬರಿಬೋದು? ವರ್ಕ್ ಡನ್, ದಟ್ ಈಸ್ W ಇಸ್ ಈಕ್ವಲ್ ಟು. ಸೊ ಹಾಗಾದರೆ W ಇಸ್ ಈಕ್ವಲ್ ಟು ರೈಟ್ ಏನು ಮಾಡ್ಬೋದು? ಎರಡನೇ ಚಾರ್ಜ್ ಇರೋದ್ರಿಂದ ಮೊದಲನೇ ಚಾರ್ಜ್ ಇದು ಅಗೇನೆಸ್ಟಿಗೆ ನಾವು ವರ್ಕ್ ಮಾಡೋದ್ರಿಂದ 1 2 ಅಂತ ನಾವು ಹೇಗೆ ಕರಿತೀವಿ. ಓಕೆ, ಸೊ ಹಾಗಾದರೆ ದಿಸ್ ಈಸ್ V1 ವ್ಯಾಲ್ಯೂ ಗೊತ್ತಿದೆ ನಮಗೆ 1 ಡಿವೈಡೆಡ್ ಬೈ 4 pi epsilon naught Q1, ನೆಕ್ಸ್ಟ್ ಇದು Q2 ಡಿವೈಡೆಡ್ ಬೈ R12 ಅಂತ ನಾವು ಹೇಗೆ ಕರಿತೀವಿ. R12 is the distance between A and B. Now the charge Q2 is at this position. ಹಾಗಾದರೆ ಇನ್ಫೈನೈಟ್ದಿಂದ ನಾವೇನು ಮಾಡಿದ್ವಿ? Q2 ಚಾರ್ಜನ್ನ ತಗೊಂಡ್ಬಂದ್ವಿ. Now the Q2 is produces the another electric field. Q1 ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಂಡಿತ್ತು. Q2 ಬಂದು ಇಲ್ಲಿ ಪ್ಲೇಸ್ ಮಾಡಿದಾಗ ಈ Q2 ಕೂಡ ಅದರದೇ ಆದಂಥ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೋತು. ಹಾಗಾದರೆ ದ ಪಾಯಿಂಟ್ ಸಿ ಈಸ್ ಇನ್ಸೈಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ Q1 ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ Q2. ಸೊ ಹಾಗಾದರೆ ಇಲ್ಲಿ ನಾವು ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾದರೆ ಸಿ ಪಾಯಿಂಟ್ ಮೇಲ್ಗಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬೀಳ್ತಾ ಇದ್ದಾವೆ? Q1 ದಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬೀಳ್ತಾ ಇದೆ, Q2 ದಿಂದ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಬೀಳ್ತಾ ಇದೆ. ಹಾಗಾಗಿ ವಿ ಹ್ಯಾವ್ ಟು ವರ್ಕ್ ಅಗೇನ್ಸ್ಟ್ ದೀಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಆರ್ಡರ್ ಟು ಮೂವ್ ಆರ್ ಬ್ರಿಂಗ್ ದಿಸ್ Q3 ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಸಿ. ಸೊ ಅಂದರೆ ವೆರಿ ಸಿಂಪಲ್. ಏನಪ್ಪ ಅಂದರೆ ಈ Q1 ಚಾರ್ಜನ್ನು ತೊಗೊಂಬಂದು ನಾವು ಪ್ಲೇಸ್ ಮಾಡಿದ್ವಿ. Q1 ಚಾರ್ಜು ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೋತು. ನೆಕ್ಸ್ಟು Q2 ಚಾರ್ಜನ್ನು ತೊಗೊಂಬಂದು ಪ್ಲೇಸ್ ಮಾಡಿದೆ. Q2 ಚಾರ್ಜ್ ಕೂಡ ಅದ್ರ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೋತು. ಹಾಗಾದರೆ ಈ ಸಿ ಅನ್ನೋದು ಈಗ ಎಲೆಕ್ಟ್ರಿಕ್ ಫೀಲ್ಡ್ದಲ್ಲಿ ಇದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದಾವೆ? ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಇದಾವೆ. ಒಂದು Q1 ಪ್ರೊಡ್ಯೂಸ್ ಮಾಡಿರೋದು, ಇನ್ನೊಂದು Q2 ಪ್ರೊಡ್ಯೂಸ್ ಮಾಡಿರೋದು. ಹಾಗಾಗಿ ಈಗ ನಾವು Q3 ಏನಾದರೂ ಇನ್ಫೈನೈಟ್ ಡಿಸ್ಟೆನ್ಸ್ನಿಂದ ಸಿ ಪಾಯಿಂಟಿಗೆ ನಾವು ತರಬೇಕಪ್ಪ ಅಂತ ಹೇಳಿದರೆ ಇವೆರಡೂ ಎಲೆಕ್ಟ್ರಿಕ್ ಫೀಲ್ಡ್ದು ಅಪೋಸಿಟ್ ಆಗಿ ನಾನು ಏನು ಮಾಡಬೇಕಾಗ್ತೈತಿ, ಆದರೆ ಅಗೇನೆಸ್ಟ್ ಆಗಿ ನಾನು ಏನು ಮಾಡಬೇಕಾಗ್ತೈತಿ? ವರ್ಕನ್ನು ಮಾಡಬೇಕಾಗ್ತೈತಿ. ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಏನು ಬರಿಬೋದು? ವರ್ಕ್ ಡನ್ and bringing Q3 from infinity to C. ಸೊ ಹಾಗಾದರೆ ವರ್ಕ್ ಡನ್. ಸೊ ಯಾವುದು? ಮೊದಲನೇ ಚಾರ್ಜಿಗೆ ಏನು ಬರಿಬೋದು ನಾನು? 1 3 ಅಗೇನ್ಸ್ಟ್ ದಿ Q1 ಫೀಲ್ಡ್ ಪ್ಲಸ್ ರೈಟ್ Q2 ಏನು ಬರಿಬೋದು? ವರ್ಕ್ ಡನ್ ರೈಟ್, ದಟ್ ಈಸ್ 2 3. ಡಿಸ್ಟೆನ್ಸ್ ಎಷ್ಟಿದೆ ಸಿಗೆ? 2 3 ಅಂತ ಹೇಳಿ ಕರಿತೀವಿ ನಾವು. ಹಾಗಾದರೆ ಈ ಇಕ್ವೇಷನ್ಸನ್ನ ಅಕಾರ್ಡಿಂಗ್ ಟು ದಿಸ್ ಎಕ್ಸ್ಪ್ರೆಷನ್ ಹೆಂಗೆ ಬರಿಬೋದು ನೋಡ್ರಿ? ಇದು 1 ಡಿವೈಡೆಡ್ ಬೈ 4 pi. ಈಗ Q3ನ ಎಲ್ಲಿ ತೊಗೊಂಬಂದು ಪ್ಲೇಸ್ ಮಾಡಿದ್ದು ನಾವು? ಈಗ Q3ನ ಸಿ ಪೊಸಿಷನ್ಸ್ದಲ್ಲಿ ನಾವು ಪ್ಲೇಸ್ ಮಾಡಿದ್ವಿ. 1 ಡಿವೈಡೆಡ್ ಬೈ 4 pi epsilon naught. ಸೊ Q1 Q3 ಡಿವೈಡೆಡ್ ಬೈ R13 ಡಿಸ್ಟೆನ್ಸ್ ಪ್ಲಸ್ 1 ಡಿವೈಡೆಡ್ ಬೈ 4 pi epsilon naught Q2 Q3 divided by R23. So this is what? This is the work done on the Q3 charge to move from infinity to point C. So ಹಾಗಾದರೆ the total work in assembling all these charges in this system. ಸೊ ಹಾಗಾದರೆ ಈ 3 ಚಾರ್ಜಸನ್ನು ಈ ರೀತಿ ನಾವು ಏನಪ್ಪ ಅಂತ ಹೇಳಿದರೆ ಒಂದು ಅಸೆಂಬಲ್ ಮಾಡೋಕ್ಕೆ ಎಷ್ಟು ಕೆಲಸ ಮಾಡಿದ್ವಿ? ದಟ್ ಈಸ್ ದಿ ಟೋಟಲ್ ವರ್ಕ್ ಡನ್ ಅಂತ ನಾವು ಹೇಳಿ ಕರಿತೀವಿ. ಅದಕ್ಕೆ ದಟ್ ಈಸ್ ಟೋಟಲ್ ವರ್ಕ್ ಡನ್. Total work done, right, in assembling these 3 charges. That is total work done. W is equal to work done on the Q2 charge is W12 plus W13 plus W23. This is what? This is the total work done, and we have the expressions of these. That is equal to 1 divided by 4 pi epsilon naught, that is Q1 Q2 divided by R12 plus 1 divided by 4 pi epsilon naught Q1 Q3 divided by R13 plus 1 divided by 4 pi epsilon naught Q2 Q3 divided by R23. So ಹಾಗಾದರೆ ಇಲ್ಲಿ ಕಾಮನ್ ಟರ್ಮ್ಸ್ ಅನ್ನು ನಾವು ಏನು ತೆಗಿಬಹುದು? 1 divided by
4 pi epsilon naught ಅನ್ನು ನಾವು ಕಾಮನ್ ತೆಗೆದಪ್ಪ ಅಂದರೆ ಒಳಗಡೆ ಏನು ಉಳಿತೈತಿ, ದಟ್ ಈಸ್ q1 q2 ಡಿವೈಡೆಡ್ ಬೈ r12 ಪ್ಲಸ್ q1 q3 divided by r13 plus q2 q3 divided by r23. So this work done is stored as the potential energy, therefore u. This u is equal to 1 divided by 4 pi epsilon naught q1 q2 divided by r12 plus q1 q3 divided by r13 plus q2 q3 divided by r23. This is what, this is the potential energy of a system of 3-point charges, right? 3-point charges in the absence of what? External electric field, where this r12 stands for the distance between the q1 and q2 charges, and r13 stands for what? That is the distance between q1 and q3, and r23 stands distance between the q2 and q3 ರೆಸ್ಪೆಕ್ಟಿವ್ಲಿ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ನಾವಿಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಅಬ್ಸೆನ್ಸ್ ಇದ್ದಾಗ 2-ಪಾಯಿಂಟ್ ಚಾರ್ಜಸ್ನ ನಾವು ಏನಪ್ಪ ಅಂತ ಹೇಳಿದರೆ ಗಿವನ್ ಲೊಕೇಶನ್ಸ್ದಲ್ಲಿ ತರಬೇಕಾದ್ರೆ ಏನು ಕೆಲಸ ಮಾಡಿದ್ವಲ್ಲ, ಆ ಕೆಲಸನ ಅಲ್ಲಿ ಏನಾಗಿ ಕನ್ವರ್ಟ್ ಆಗಿತ್ತು, ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿತ್ತು. ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ಈ 3-ಪಾಯಿಂಟ್ ಚಾರ್ಜಸ್ನ ನಾವು ಇನ್ಫೈನೈಟ್ ಡಿಸ್ಟೆನ್ಸ್ದಿಂದ ಗಿವನ್ ಲೊಕೇಶನ್ಸ್ದಲ್ಲಿ ಒಂದು ಪರ್ಟಿಕ್ಯುಲರ್ ಏನಪ್ಪ ಅಂತ ಹೇಳಿದರೆ ಪೊಸಿಷನ್ಸ್ದಲ್ಲಿ ನಾವು ತೊಗೊಂಬಂದಿಡಬೇಕಾದ್ರೆ ಆ 3 ಚಾರ್ಜಸ್ಸನ್ನು ನಾವು ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸನೇ ಏನಾಗಿ ಕನ್ವರ್ಟ್ ಆಗಿರ್ತೈತಿ, ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತೈತಿ, ರೈಟ್? ದಿಸ್ ಈಸ್ ಇನ್ ಕೇಸ್ ಆಫ್ ವಾಟ್? ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಥ್ಯಾಂಕ್ ಯು.